ನಮಸ್ಕಾರ ಸ್ನೇಹಿತರೆ, ಟ್ಯೂರಿಫಿಕ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ. ಈ ಊರಿನಲ್ಲಿ ಒಬ್ಬ ರೈತ ಗದ್ದೆ ಕೆಲಸವನ್ನ ಮಾಡಿಕೊಂಡು ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಪ್ರತಿ ವರ್ಷ ಒಳ್ಳೆ ಬೆಳೆಯನ್ನ ಬೆಳೀತಾ ಇರ್ತಾನೆ. ಆದರೆ ಪ್ರತಿದಿನ ಆ ರೈತನ ಕನಸಿನಲ್ಲಿ ಅಶರೀರವಾಣಿ ಕೇಳ್ತಾ ಇರತ್ತೆ, ನಾನು ಇಲ್ಲಿಯೇ ಇದ್ದೀನಿ, ನನ್ನ ನೀನು ಕಡೆಗಾಣಿಸ್ತಾ ಇದೆಯಾ ಅಂತ. ಆ ರೈತನಿಗೆ ತಕ್ಷಣ ಎಚ್ಚರ ಆಗುತ್ತೆ. ಸುತ್ತಲೂ ನೋಡಿದ್ರು ಯಾರೂ ಇರ್ತಾರಲ್ಲ. ಆದರೆ ಆ ಒಂದು ಕನಸಿನಿಂದ ಅವನ ನೆಮ್ಮದಿ ಹಾಳಾಗಿರುತ್ತೆ. ಬಹಳ ಚಿಂತೆಯನ್ನ ಮಾಡ್ತಾ ಇರ್ತಾನೆ. ಅದೇ ಚಿಂತೆಯಿಂದ ಅವನು ತನ್ನ ಗದ್ದೆ ಕಡೆ ಗಮನ ಹರಿಸೋದನ್ನ ಕಡಿಮೆ ಮಾಡ್ತಾನೆ. ಇದನ್ನ ಗಮನಿಸಿದ ಅವನ ಹೆಂಡತಿ, ನನ್ನ ಗಂಡನಿಗೆ ಯಾವುದು ಗಾಳಿ ಸೋಕಿರ್ಬೋದು ಅಂತ ಮಂತ್ರವಾದಿ ಮನೆಗೆ ಬಂದು ಬಹಳ ಪ್ರಯತ್ನ ಮಾಡಿದ್ರು ಅವನ ಪ್ರಯತ್ನ ವಿಫಲ ಆಗುತ್ತೆ. ಇದನ್ನ ಕಂಡು ಅವನು ಹೇಳಿದ್ದು, ಇದು ಯಾವುದೇ ರೀತಿ ದುಷ್ಟಶಕ್ತಿಯ ಸಮಸ್ಯೆ ಆಗಿಲ್ಲ, ನೀವು ಒಮ್ಮೆ ಜ್ಯೋತಿಷಿಗಳನ್ನ ಭೇಟಿ ಮಾಡಿ ಅಂತ ಹೇಳಿ ಹೋಗ್ತಾನೆ. ಹೆಂಡತಿಗೆ ಗಂಡನ ಚಿಂತೆ ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ದಾರಿ ಕಾಣದೆ ಜ್ಯೋತಿಷಿಗಳ ಹತ್ರ ಹೋಗ್ತಾಳೆ. ತನ್ನ ಗಂಡನಿಗೆ ಸಮಸ್ಯೆ ಆಗಿರೋದನ್ನ ಹೇಳ್ಕೊತಾಳೆ. ಆಗ ಅವರು ರೈತನ ಮನೆ ಮತ್ತೆ ಗದ್ದೆಯಲ್ಲಿ ಏನಾದ್ರೂ ಸಮಸ್ಯೆ ಇರ್ಬೋದಾ ಅಂತ ಪರಿಶೀಲನೆ ಮಾಡಿದಾಗ ಗದ್ದೆಯಲ್ಲಿ ಅವರಿಗೆ ಸಿಕ್ಕಿದ್ದು 3 ಕಪ್ಪು ಕಲ್ಲುಗಳು. ಅದನ್ನ ನೋಡಿ ಪ್ರಶ್ನೆ ಹಾಕಿದಾಗ ಅದು ಕೆಂಪಮ್ಮ ದೇವಿ ಅಂತ ತಿಳಿಯುತ್ತೆ. ಜ್ಯೋತಿಷಿಗಳು ಅವರಿಗೆ ಸಲಹೆಯನ್ನ ಕೊಡ್ತಾರೆ. ಈ ತಾಯಿ ಕೆಂಪಮ್ಮ, ಇವಳಿಗೆ ಗುಡಿಯನ್ನ ಕಟ್ಟಿ ಪೂಜೆ ಮಾಡಿ ನಿನ್ನ ಗಂಡನ ಸಮಸ್ಯೆ ಕಳಿಯುತ್ತೆ ಅಂತ. ಜ್ಯೋತಿಷಿಗಳು ಹೇಳಿದ ಹಾಗೆ ಪುಟ್ಟದಾದ ಒಂದು ಗುಡಿಯನ್ನ ಕಟ್ಟಿ ಪೂಜೆ ಮಾಡ್ತಾರೆ. ಆಗ ರೈತನ ಕನಸಿನಲ್ಲಿ ಅಶರೀರವಾಣಿ ಬರೋದು ನಿಲ್ಲುತ್ತೆ. ಗುಡಿಯನ್ನು ಕಟ್ಟಿದ ಸಮಯದಿಂದ ಈ ದೇವಸ್ಥಾನದಲ್ಲಿ ತಾಯಿಯ ಪವಾಡಗಳು ನಡೆಯೋಕೆ ಶುರುವಾಗುತ್ತೆ. ಈ ತಾಯಿಯ ಪವಾಡಗಳು ಪ್ರಚಲಿತ ಆಗುತ್ತೆ. ಜನರ ಬಾಯಿಯಿಂದ ಬಾಯಿಗೆ ತಾಯಿಯ ಮಹಿಮೆ ತಿಳಿಯುತ್ತೆ. ಭಕ್ತಾದಿಗಳು ಜಾಸ್ತಿ ಆಗ್ತಾರೆ. ತಾಯಿಯ ಪವಾಡಗಳನ್ನ ಕೇಳಿ ಬೇರೆ ಬೇರೆ ಊರುಗಳಿಂದ ಬರೋದಿಕ್ಕೆ ಶುರು ಮಾಡ್ತಾರೆ. ಒಮ್ಮೆ ಒಬ್ರು ಅಜ್ಜಿ ಈ ಸ್ಥಳಕ್ಕೆ ಬರ್ತಾರೆ. ತನ್ನ ಮೊಮ್ಮಗ ತನ್ನನ್ನ ನೋಡಕ್ಕೆ ಬರ್ತಾ ಇಲ್ಲ, ತನ್ನನ್ನ ಕಡೆಗಾಣಿಸ್ತಾ ಇದ್ದಾನೆ. ತನ್ನ ಮೊಮ್ಮಗನ ನೋಡಿ 5 ವರ್ಷಗಳೇ ಆದ್ವು ಅಂತ ಹೇಳಿ ಕಣ್ಣೀರಾಗ್ತಾ ಇರ್ತಾರೆ. ತಾಯಿಯ ಮುಂದೆ ಕುಳಿತು, ನೀನು ಇರೋದೇ ಸತ್ಯ ಆದ್ರೆ ನನ್ನ ಮೊಮ್ಮಗ ನಮ್ಮನೆಗೆ ಬರ್ಬೇಕು, ನನ್ನ ಚೆನ್ನಾಗಿ ಮಾತಾಡ್ಸ್ಬೇಕು, ಅಲ್ಲಿವರೆಗೂ ನಾನು ಈ ದೇವಸ್ಥಾನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಅಲ್ಲೇ ಕೂರ್ತಾರೆ. 2 ದಿನ ಕಳೆದ ಬಳಿಕ ಮನೆಯಿಂದ ಸುದ್ದಿ ಬರುತ್ತೆ. ಮೊಮ್ಮಗ ಮನೆಗೆ ಬಂದಿರೋ ವಿಷಯ ಅಜ್ಜಿಗೆ ಹೇಳ್ತಾರೆ. ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ. ಕಣ್ಣೀರ್ ಹಾಕ್ತಾ, ನೀನು ಇರೋದೇ ನಿಜ ತಾಯಿ, ನಾನು ಇವತ್ತಿನಿಂದ ನಿನ್ನ ಭಕ್ತೆ ಅಂತ ಹೇಳಿ, ನೀನು ಗದ್ದೆಯಲ್ಲಿ ಉದ್ಭವ ಆಗಿರೋದ್ರಿಂದ ನಿನ್ನ ಇನ್ಮೇಲೆ ಗದ್ದೆ ಕೆಂಪಮ್ಮ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಮನೆಗೆ ಹೋಗ್ತಾರೆ. ಆಗಿನಿಂದ ಈ ತಾಯಿಯನ್ನ ಗದ್ದೆ ಕೆಂಪಮ್ಮ ಅಂತ ಹೆಸರಿನಿಂದ ಕರೀತಾರೆ. ಈ ತಾಯಿ ಗದ್ದೆಯಲ್ಲಿ ಉದ್ಭವ ಆಗಿರೋದು 3 ಕಡೆ ನಾವು ಈ ತಾಯಿ ಉದ್ಭವ ಆಗಿರೋದನ್ನ ನೋಡಬಹುದು. ಇಲ್ಲಿ ಕಣಗ್ಲು ಮೊಗ್ಗನು ಇಟ್ಟು ತಾಯಿಯ ಅಪ್ಪಣೆಯನ್ನ ಕೇಳ್ತಾರೆ. ಈ ಕ್ಷೇತ್ರದ ವಿಶೇಷ ಏನೆಂದರೆ, ತಾಯಿ ಗದ್ದೆಯಲ್ಲಿ ಉದ್ಭವ ಆಗಿರೋದ್ರಿಂದ ರೈತರು ಕೃಷಿ ಭೂಮಿ ಸಂಬಂಧಿತ ಕೋಟಲಿ ವ್ಯಾಜ್ಯಗಳು ಏನಾದ್ರು ಇದ್ರೆ ಇಲ್ಲಿ ಬಂದು ಬೇಗ ಬಗೆಹರಿಲಿ ಅಂತ ಕೇಳ್ಕೊತಾರೆ. ಸುತ್ತಮುತ್ತಲಿನ ಊರಿನ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆ ಸಿಗಲಿ ಎಂದು ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ ಭಕ್ತಾದಿಗಳು ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದ ಸ್ವಲ್ಪ ದಿನದಲ್ಲೇ ಅವರ ಸಮಸ್ಯೆ ಬಗೆಹರಿಯುತ್ತೆ. ನಿಮಗೆ ಏನಾದ್ರೂ ಕೃಷಿ ಸಂಬಂಧಿತ ಸಮಸ್ಯೆ ಇದ್ದರೆ, ಅಥವಾ ಭೂಮಿ ಸಂಬಂಧಿತ ಸಮಸ್ಯೆ ಏನಾದ್ರೂ ಇದ್ದರೆ, ಅಥವಾ ವ್ಯಾಪಾರ ಸಂಬಂಧಿತ ಸಮಸ್ಯೆ ಏನಾದ್ರೂ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮಂಗಳೂರು ಹೈವೇ ದಾರಿಯಲ್ಲಿ ಬಂದು ಯಡಿಯೂರು ಮಾಯಸಂದ್ರ ತುರುವೇಕೆರೆ ಮಾರ್ಗವಾಗಿ ಬಂದು ನೊಣವಿನ ಕೆರೆಗೆ ತಲುಪಬೇಕು. ನೊಣವಿನ ಕೆರೆಯಿಂದ ಕೇವಲ 3 ಕಿಲೋಮೀಟರ್ ಆಗುತ್ತೆ. ತಿಪ್ಟೂರಿಂದ ಕೇವಲ 17 ಕಿಲೋಮೀಟರ್ ಆಗುತ್ತೆ. ಈ ಸ್ಥಳದ ವಿಳಾಸ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದ ನಮಗೆ ಇತಿಹಾಸ ಉಳ್ಳ ದೇವಾಲಯಗಳ ಬಗ್ಗೆ ನಿಮಗೆ ಮಾಹಿತಿ ನೀಡೋದಕ್ಕೆ ಉತ್ತೇಜನ ಸಿಗುತ್ತೆ. ಮತ್ತೆ ಮುಂದಿನ ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.